ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಪಾಕಿಸ್ತಾನದವ್ರಿಗೆ ನಮ್ಮನ್ನು ಕಂಡ್ರೆ ಅದೇನೋ ಉರಿ ಗೊತ್ತಿರೋದೆ ನಿಮಗೆ ಏನು ಉರಿ ಅಂತ. ಇಂಡಿಯಾದ ಸಕ್ಸಸ್ನ ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಂಡಿಯಾ ಈ ರೇಂಜಿಗೆ ಆಡ್ತಿರೋದನ್ನ ನೋಡ್ತು ಅಂದರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾರಿಗೆ ಆಗಿರಲಿ ಪಾಕಿಸ್ತಾನದವರಿಂದ ಒಂದು ಪಾಸಿಟಿವ್ ಮೆಸೇಜು ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಅಂತೂ ಖಂಡಿತ ಬರೋದೇ ಇಲ್ಲ. ಅದು ಹಾರ್ಟಿಂದ ಅಂತೂ ಖಂಡಿತ ಬರೋದೇ ಇಲ್ಲ. ಅದೇನೇ ಬಂದರೂ ಕೂಡ ಪಾಸಿಟಿವ್ ಆಗಿ ಏನೇ ಬಂದರೂ ಕೂಡ ಅದು ಜಸ್ಟ್ ತೋರಿಕೆಗೆ ಆಗಿರುತ್ತೆ ಅಷ್ಟೇನೆ. ಇಂಜಮಾಮ್ ಉಲ್-ಹಕ್ ಮಾತಾಡಿದ್ದಾರೆ ಇಂಡಿಯನ್ ಟೀಮ್ ಬಗ್ಗೆ. ಇಂಡಿಯನ್ ಟೀಮು ಬಾಲ್ ಟ್ಯಾಂಪರಿಂಗ್ ಮಾಡ್ತಿದ್ದಾರೆ ಅಂತ ಇಂಡಿಯನ್ ಟೀಮ್ನ ಬ್ಲೇಮ್ ಮಾಡಿದರೆ, ಇಂಡಿಯನ್ ಟೀಮ್ ಮೇಲೆ ಅಲಿಗೇಷನ್ ಹಾಕಿದ್ದಾರೆ. ಹಿಂಗ್ ಮಾಡ್ತಿದ್ದಾರೆ, ಹಂಗ್ ಮಾಡ್ತಿದ್ದಾರೆ, ಏನು ಮಾಡ್ತಾ ಇಲ್ವಾ, ಅಂಪೈರ್ಸ್ಗಳು ನೋಡ್ತಾ ಇಲ್ವಾ, ಇದನ್ನ ಮ್ಯಾಚ್ ರೆಫ್ರಿಗಳೆಲ್ಲ ಕಣ್ಣಿಗೆ ಏನಕ್ಕೆ ಕಂಡಿದ್ದೀರಾ, ಅದು ಇದು ಅಂತೆಲ್ಲ ಒಂದು ಕ್ವೆಶನ್ ಹಾಕಿದ್ದಾರೆ. ICCಗೆ ಒಂಥರನೇ ಅವರೇ ಒಂಥರ ಹೇಳಿ ಕೇಳಿದ್ದಾರೆ, ಏನು ಮಾಡ್ತಾ ಇದ್ದೀರಾ ನೀವು, ಇಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಇಂಡಿಯಾದವರು, ಏನೇನೋ ಮಾಡ್ಕೊಂಡು ಗೆಲ್ತಾ ಇದ್ದಾರೆ, ನೀವು ನೋಡಿದ್ರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ರೆ ಎಲ್ಲ ಇಂಡಿಯಾ ಪರವಾಗೆ ಬಂದ್ಬಿಡ್ತೀರಾ, ಅವ್ರ ಹತ್ರ ದುಡ್ಡಿದೆ ಅಂತ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡಿದ್ದಾರೆ. ಇಂಜಮಾಮ್ ಉಲ್-ಹಕ್ ಅವರು ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್, ಇವರು ಸಖತ್ತಾಗಿ ಆಡೋರು ಮಿಡ್ಲ್ ಆರ್ಡ್ರಲ್ಲಿ. ಲಿಟ್ರಲಿ ಇವರಿಂದ ಈ ಥರ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಬಂದಿದೆ. ಇವು ಪಾಕಿಸ್ತಾನದವ್ರು ಕೊಡೋದೇನು ದೊಡ್ಡ ವಿಚಾರನ, ಕೊಡ್ತಾರೆ ಬಿಡೋರು, ಗಂಟೆಗೊಂದು ಗಳಿಗೆಗೊಂದು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಿರ್ತಾರೆ. ಇದನ್ನು ಸೀರಿಯಸ್ ಆಗಿ ತಗೊಳಕ್ಕಾಗತ್ತಾ, ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ ಅಂತ ಅನ್ಬೋದು ನಾವು. ಬಟ್ ಆದರೂ ಇವ್ರು ಹಾಕ್ತಿರೋವಂಥ ಅಲಿಗೇಷನ್ ಯಾವ ಥರ ಬಾಲ್ ಟ್ಯಾಂಪರಿಂಗ್ ಅಲಿಗೇಷನ್ ಇಂಡಿಯಾ ಮೇಲೆ ಹಾಕ್ತಿದ್ದಾರೆ. ಇವರು ಇಂಡಿಯಾ ಬಾಲ್ ಟ್ಯಾಂಪರಿಂಗ್ ಮಾಡ್ತಾ ಇದೆಯಂತೆ. ಇನ್ನೊಂದು ಮಕ್ಕಳ್ರಿಗೆ ಏನು ಮಾಡೋಕ್ಕೆ ಕೀಳಕ್ಕೇನು ಕೆಲಸ ಇಲ್ಲ ಅಂತ ಕಾಣ್ತಿದೆ. ಬರೀ ಇಂಡಿಯಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದೇ ಆಗೋಗ್ಬಿಟ್ಟಿದೆ. ಇವ್ರು ಮಾಡೋದೆಲ್ಲ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಹ್ಯಾರಿಸ್ ರೌಫ್ ಮೇಲೆ ಬಂದಿತ್ತು ಅಲಿಗೇಷನು, ಹಾಕಿದ್ರು. USA ಟೀಮ್ ಅವ್ರನ್ನೇ ಹ್ಯಾರಿಸ್ ರೌಫ್ ಏನೋ ಮಾಡಿದ್ರು ಅಂತ. ಪಾಕಿಸ್ತಾನ ವಾಸ್ USA ಮ್ಯಾಚ್ ಟೈಮಲ್ಲಿ USA ಟೀಮ್ ಅವ್ರನ್ನೇ ಹೇಳಿದ್ರು ಪಾಕಿಸ್ತಾನದವರು ಮ್ಯಾಚ್ನ ಬಾಲಲ್ಲಿ ಕೆರಿತಾ ಇದ್ದಾರೆ, ಉಗ್ರಿಂದ ಕೆರೆದು ಬಾಲ್ನ ಟ್ಯಾಂಪರ್ ಮಾಡ್ತಾ ಇದ್ದಾರೆ ಅಂತ ಅವರೇ ಅಲಿಗೇಷನ್ ಹಾಕಿದ್ರು. ಸೊ ಅಲ್ಲಿ ಪ್ರೆಸೆಂಟಾಗಿ ನೋಡಿರೋರನ್ನೇ ಹಾಕೋದ್ಕೂ ಇಲ್ಲಿ ಕೂತ್ಕೊಂಡೆಲ್ಲ ಟಿ ವಿಲಿ ನೋಡ್ಕೊಂಡು ಬಾಲ್ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ರಿಗೆ, ಬಾಲ್ಗೆ ಏನೋ ಮಾಡಿದ್ರೆ ಅಂತ ಹೇಳೋದ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದೆ. ಇಂಜಮಾಮ್ ಉಲ್-ಹಕ್ ಅವರು ಹೇಳ್ತಾರೆ ಹರ್ಷದೀಪ್ ಸಿಂಗ್ ಅವರು ಬಾಲ್ ಟ್ಯಾಂಪರ್ ಮಾಡಿದ್ರಂತೆ. ಅದೇ ಹರ್ಷದೀಪ್ ಸಿಂಗ್ ಅವರೇ ಮಾಡಿದ್ರೆ ಅಂತಲ್ಲ, ಇಂಡಿಯನ್ ಟೀಮ್ ಒಟ್ಟಲ್ಲ, ಇಂಡಿಯನ್ ಟೀಮ್ ಏನೋ ಮಾಡ್ತಾ ಇದೆ. ಹರ್ಷದೀಪ್ ಸಿಂಗ್ ಅವರು ರಿವರ್ಸ್ ಮಾಡ್ತಿದ್ರು, ಬಾಲು ರಿವರ್ಸ್ ಸ್ವಿಂಗ್ ಆಗ್ತಾ ಇತ್ತು. 15ನೇ ಓವರ್ಲು 16ನೇ ಓವರ್ ಅವರು ಸೆಕೆಂಡ್ ಸ್ಪೆಲ್ ಮಾಡೋದಕ್ಕೆ ಅಂತ ಬರ್ತಾರೆ. ಅವಾಗ ಬಾಲು ರಿವರ್ಸ್ ಸ್ವಿಂಗ್ ಆಗ್ತಿತ್ತು. ರಿವರ್ಸ್ ಸ್ವಿಂಗ್ ಆಗೋದೇ ಇಲ್ಲ ಇಷ್ಟು ಬೇಗ. ಬಾಲು ಸಿಕ್ಕಾಪಟ್ಟೆ ಓಲ್ಡ್ ಆದಾಗ ಮಾತ್ರ ರಿವರ್ಸ್ ಸ್ವಿಂಗ್ ಆಗೋದು. ಟೆಸ್ಟ್ ಫಾರ್ಮೆಟಲ್ಲಿ, ODI ಫಾರ್ಮೆಟ್ ಆ ಥರ ಮಾತ್ರ ರಿವರ್ಸ್ ಸ್ವಿಂಗ್ ಆಗೋದು. ಸೊ ಇಲ್ಲಿ 15ನೇ ಓವರ್ಗೆ ಬಾಲ್ ರಿವರ್ಸ್ ಸ್ವಿಂಗ್ ಆಗ್ತಿದೆ ಅಂತಂದರೆ ಬಾಲಿಗೆ ಇವರು ಏನೋ ಮಾಡಿದ್ದಾರೆ ಅಂತಂದರೆ ಬಾಲ್ ಟ್ಯಾಂಪರ್ ಮಾಡಿದ್ದಾರೆ, ಅದಕ್ಕೋಸ್ಕರ ಸ್ವಿಂಗ್ ಆಗ್ತಿದೆ, ರಿವರ್ಸ್ ಸ್ವಿಂಗ್ ಆಗ್ತಿದೆ ಅಂತ ಅಲಿಗೇಷನ್ ಹಾಕ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಕೈಲಾಗ್ದವರು ತಿಕ್ಕಮ್ಮಕ್ಕ ಎಲ್ಲ ಪರ್ಚ್ಕೊಂಡ್ರು ಅಂತ, ಆ ಥರ ಹೇಳ್ಬೇಕಷ್ಟೇ ಇವರಿಗೆ. ಇವ್ರ ಕೈಲಂತೂ ಏನು ಕಿತ್ತಾಕಕ್ಕಾಗ್ತಿಲ್ಲ, ಏನು ಗುಡ್ಡೆ ಹಾಕೋಕ್ಕಾಗಲಿಲ್ಲ. ಇವ್ರಿಗೆ ಸಿಕ್ಕಂಥ ಆಪರ್ಚುನಿಟಿನ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಪಾಕಿಸ್ತಾನ. ಇವಾಗ ಅವ್ರಂಗೆ ಇವ್ರಿಂಗೆ, ಅವ್ರಂಗೆ ಮಾಡ್ತಾವ್ರೆ ಇವ್ರಿಂಗೆ ಮಾಡ್ತಾವ್ರೆ ಅಂತ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಹೇಳೋದಷ್ಟೇನೆ. ICC ಅವ್ರೇನೋ ಯಾರು ಏನು ಮಾಡಿದ್ರು, ಯಾರು ಬಾಲ್ ಟ್ಯಾಂಪರ್ ಮಾಡಿದ್ರು ಕಣ್ಣಿಗೆ ಏನೂ ಕಾಣಿಸ್ದಂಗೆ ಕೂತ್ಕೊಳ್ಳೋದಕ್ಕೆ ಅವ್ರೇನು ಗುಲ್ಡುನಂದ್ರಲ್ಲ, ಏನೇನು ಬಾಯಿಗೆ ಬಂದಿದ್ದ ಸ್ಟೇಟ್ಮೆಂಟ್ಗಳು, ಏನು ಇಂಡಿಯಾ ಹಂಗೆ ಮಾಡ್ತಿದೆ ಹಿಂಗೆ ಮಾಡ್ತಿದೆ, ಯಾರೋ ನೋಡ್ತಾ ಇಲ್ಲ, ಹಂಗೆ ಮಾಡ್ತಾ ಇಲ್ಲ ಹಿಂಗೆ ಮಾಡ್ತಾ ಇಲ್ಲ, ಎಲ್ಲರಿಗೂ ಕಾಣಿಸತ್ರನೇ ತಾನೇ ಮ್ಯಾಚ್ ಆಡೋದು. ನಮಗೆ ಕಾಣಿಸ್ತಾ ಇರೋದು, ಇವ್ರಿಗೆ ಅದು ಎಲ್ಲಿಂದ ಕಾಣಿಸ್ಬಿಡ್ತಾವ ಗೊತ್ತಿಲ್ಲ. ಯಾರೋ ಬಾಲ್ನ ಹಾಕೊಂಡು ಉಜ್ಜಿದ್ರು, ಇವರು ಕಾಲಲ್ಲಿ ತುಳಿಯೋದು ಬಾಲ್ನ, ಸ್ಪೈಕ್ಸಲ್ಲಿ ತುಳಿಯೋದು, ಜೊತೆಗೆ ಬಾಲ್ನ ಕೆರೆಯೋದು ಕೈಯಲ್ಲಿ, ಇದೆಲ್ಲ ನಮಗೆ ಕಾಣಿಸಿದೆ. ಈ ವರ್ಲ್ಡ್ ಕಪ್ಪಲ್ಲೇ ಕಾಣಿಸಿದೆ ಪಾಕಿಸ್ತಾನದವ್ರು ಮಾಡೋದು. ಇವರು ಮಾಡಿರೋಂಥ ಮಿಸ್ಟೇಕ್ಸ್ಗಳನ್ನೆಲ್ಲ ಮುಚ್ಚಾಕೊಳ್ಳೋದಕ್ಕೆ ಇನ್ನೊಬ್ಬರ ಮೇಲೆ ಬ್ಲೇಮ್ನ ಹಾಕ್ತಿದ್ದಾರಲ್ಲ, ಇವರು ಅದೇ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಇದು ಲಿಟ್ರಲಿ ತಗೊಳ್ಳೋದಕ್ಕಂತೂ ಖಂಡಿತ ಆಗಲ್ಲ. ಬೇರೆ ಯಾವ್ದಾದ್ರು ಏನಾದ್ರು ಹೇಳಿತ್ತು ಅಂದರೆ ಇವ್ರು ನೆಟ್ಗಾಡ್ತಿಲ್ಲ, ಇವ್ರು ಹಂಗಾಡಿದ್ರೆ ಹಿಂಗಾಡಿದ್ರೆ ಎಲ್ಲ ಲಕ್ಕಿಂದ ಇವ್ರು ಕ್ವಾಲಿಫೈ ಆಗ್ಬಿಟ್ಟಿದ್ರೆ, ಹಂಗಾಗ್ಬಿಟ್ಟಿದ್ರೆ ಹಿಂಗಾಗ್ಬಿಟ್ಟಿದ್ರೆ ಅಂತ ಏನಾದ್ರು ಹೇಳಿತ್ತಾನೆ ಬಿಡು ಹೊಟ್ಟೆವರಿಗೆ ಏನೋ ಮಾತಾಡ್ಕೊಂತವ್ರೆ ಅಂತ ಅನ್ಕೋಬೋದಾಗಿತ್ತು. ಬಟ್ ಇದು ಸೀರಿಯಸ್ ಅಲಿಗೇಷನ್. ಬಾಲ್ ಟ್ಯಾಂಪರ್ ಮಾಡಿದ್ರೆ ಇಂಡಿಯಾ ಬಾಲ್ ಟ್ಯಾಂಪರ್ ಮಾಡಿಬಿಟ್ಟು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಈ ಒಂದು ಅಲಿಗೇಷನ್ ಆಗ್ತು ಅಂತಂದರೆ ಇಲ್ಲಿ ಏನು ಎಲ್ಲರೂ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇಂಡಿಯಾದವರು ಅಂತ ನೀಡಿರ್ತಾರ. ಮುಗ ಹಾಕೊಂಡು ನನ್ನ ಮಕ್ಳಿಗೆ ಹಾಕೊಂಡು ರೋಸ್ಟ್ ಮಾಡಲೇಬೇಕು. ಏನು ಹೇಳ್ತೀರಾ ಇವ್ರಿಗೆಲ್ಲ? ಒಬ್ಬರಾದ್ಮೇಲೆ ಒಬ್ರು ಈ ಥರ ಉಟ್ಕೊಂತಾನೆ ಅವ್ರು ಇಂಡಿಯಾ ಮೇಲೆ ಹೊಟ್ಟೆ ಹುರ್ಕೊಂಡು ಇಂಡಿಯಾ ಸೆಮಿಫೈನಲ್ ಕ್ವಾಲಿಫೈ ಆಗಿರೋದು ನೋಡ್ಬಿಟ್ಟು ಇವರು ಇಲ್ಲಿ ಪಾತಾಳದಲ್ಲಿ ಕಚ್ಕೊಂಡಿರೋದನ್ನ ನೋಡ್ಬಿಟ್ಟು ಪಾಕಿಸ್ತಾನದವರು ರೊಚ್ಚಿಗೆ ಎದ್ಬಿಟ್ಟು ಬಾಯಿಗೆ ಬಂದಿದ್ದು ಮಾತಾಡ್ತವ್ರೆ, ತಿಕ್ಕಮಕ್ಕ ಎಲ್ಲ ಹುರ್ಕೊಂಡು. ನಿಮಗೆ ಏನು ಅನ್ನಿಸ್ತಾ ಇದೆ? ಬಾಲ್ ಟ್ಯಾಂಪರ್ ಮಾಡ್ಬಿಟ್ಟು ಇಂಡಿಯಾ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ ಅಂತೆ. ಕಾಮೆಂಟಲ್ಲಿ ಹಾಕಿ ಪಾಕಿಸ್ತಾನಿ ಮಾಜಿ ಪ್ಲೇಯರ್ಸ್ಗಳು ಏನೇನು ಮಾತಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಸಿಗೋಣ ಮುಂದಿನ ನೋಡಿದಲ್ಲಿ. ಬಾ.